ಶೀಟು. ನಾವಿವತ್ತು ಬಳ್ಳೇಶ್ವರಕ್ಕೆ ಕೆಲ್ಸಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಒಂದು ಡೈನಿಂಗ್ ಮನೆ ಮಾಡ್ತಾ ಇದ್ದೀವಿ. ಫುಲ್ಲು ಶೆಡ್ ಮಾಡಿದ್ದೀವಿ. ಇದನ್ನ ಗೋಡೆ ಕಟ್ಟಕ್ಕೆ ಅಂತ ಬಿಟ್ಟೋಗಿದ್ವಿ, ಪೇಂಟ್ ಮಾಡಿಸಿದ್ದೀವಿ. ನೆಕ್ಸ್ಟ್ ನಾವು ಶೀಟ್ ಹಾಕ್ಬೇಕು. ಇವತ್ತು ಶೀಟ್ ಎಲ್ಲ ಹೇರ್ಕೊಂಡ್ಬಂದಿದ್ದೀವಿ. ಶೀಟ್ನ UPVC ಶೀಟ್ ಇದಕ್ಕೆ ಅಪ್ಲೈ ಮಾಡ್ತಾ ಇರೋದು. ನೋಡೋಣ ಹೆಂಗಾಗುತ್ತೆ ಅಂತ. ಶೀಟ್ ಹಾಕಿದ್ಮೇಲೆ ವೆಯ್ಟ್. ಶೀಟ್ ಎಲ್ಲ ಹೇರ್ಕೊಂಡ್ಬಂದಿದ್ದೀವಿ ಗಾಡಿಯಿಂದ. ನಮ್ಮ ಹುಡುಗರು ಅನ್ಲೋಡ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಶೀಟು? ಇದೇ ನೋಡಿ UPVC ಶೀಟ್ ನಾವು ಇವತ್ತು ಹಾಕ್ತಾ ಇರೋದು. ರೆಡ್ ಕಲರ್ ನೀಟಾಗಿ ಹೇಳ್ತಾರೆ. ಎತ್ತಕೊಂಡ್ಬಿಟ್ಟು ನೋಡೋಣ. ನೋಡಿ ಇಷ್ಟು ಗಟ್ಟಿ ಇದೆ ಶೀಟು. ಡ್ಯೂರಬಿಲಿಟಿ ಚೆನ್ನಾಗಿದೆ. ಇವತ್ತು ಇದೇ ಶೀಟ್ ನಾವು ಇವತ್ತು ಅಪ್ಲೈ ಮಾಡ್ತಾ ಇರೋದು. ಟೂಲ್ಸ್ ಗಿಲ್ಸ್ ಎಲ್ಲ ತಗೊಂಬಂದು ಜೋಡಿಸ್ಕೊಂಡ್ವಿ ಫಸ್ಟು ನೀಟಾಗಿ. ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ ಶೀಟ್ ಹಾಕೋಕ್ಕಿಂತ ಮುಂಚೆ ಶೆಡ್ಡು ಹೆಂಗಿದೆ, ಅದಾದ್ಮೇಲೆ ಹೆಂಗಾಗುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ಫಸ್ಟು ನಮಗೆ ಕೆಲಸ ಇದ್ದಿದ್ದು ಶೀಟ್ ಕಟಿಂಗ್ ಮಾಡ್ಕೊಬೇಕಿತ್ತು, ಯಾಕೆಂದ್ರೆ ಉದ್ದ ಜಾಸ್ತಿ ಇತ್ತು. ಹಂಗಾಗಿ ಅದಾದ್ಮೇಲೆ ನಮಗೆ ಮುಂದಿನ ಕಾರ್ಯಕ್ರಮ ಅಂದ್ರೆ ಗಟ್ರನ್ನ ರೆಡಿ ಮಾಡೋದು. ಫಸ್ಟ್ ಗಟ್ರನ್ನೆಲ್ಲ ಎಂಡ್ ಮಾಡ್ಕೊಂಡು ಡ್ರಾಪ್ ಹಾಕೊಂಡು ರೆಡಿ ಮಾಡ್ಕೊಂಡು ಫಿಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಶೀಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವನ ಅಜ್ಜಿ ಜನರೇಟರ್ ಡೀಸೆಲ್ ಖಾಲಿ ಆಗ್ಬಿಡೋಣ, ಮತ್ತೋಗಿ ಡೀಸೆಲ್ ತಗೊಂಬಂದು ಡೀಸೆಲ್ ಏರ್ ತೆಗೆದು ಜನರೇಟರ್ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ. ಯಪ್ಪ ದೇವ್ರೆ, ಜನರೇಟರ್ ಅಂತೂ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಶೀಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಫಸ್ಟ್ ಶೀಟ್ ಹಾಕಕ್ಕೆ ನಮಗಂತೂ ರಾಮಾಯಣ ಆಗ್ಬಿಡ್ತು. ಯಾಕೆ ಅಂದರೆ 14 ಅಡಿ ಹೈಟ್ ಇದೆ, 14 ಅಡಿ ಶೀಟ್ ಇಲ್ಲ. ಈ ಶೀಟ್ ನೋಡಿದ್ರೆ ಫ್ಲೆಕ್ಸ್ ಆಗುತ್ತೆ. ಯಪ್ಪ ಎತ್ಕೊಂಡು ಒಂದು ಶೀಟ್ನ ಫಿಟ್ ಮಾಡೋದಕ್ಕೆ ನಮಗಂತೂ ಕೈ ಕಾಲೆಲ್ಲ ನೆಟ್ಟಗಾಗ್ಬಿಟ್ಟು. ಈ ಶೀಟ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಯೂಟ್ಯೂಬಲ್ಲಿದೆ. ಯೂಟ್ಯೂಬ್ ಲಿಂಕ್ ನನ್ನ ಬಯೋಲಿದೆ. ಎಲ್ಲರೂ ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಮ್ಮ ಹುಡುಗ ಕಷ್ಟಪಟ್ಟು ಎಲ್ಲ ಶೀಟ್ನು ಮೇಲೆ ಎಳ್ಕೊಂಡು ನನಗೆ ಕೊಟ್ಟ. ನಾನು ಸ್ಕ್ರೂನ ಫಿಟ್ಟಿಂಗ್ ಮಾಡ್ಕೊಂತ ಬಂದೆ. ಫೈನಲ್ ಟಚ್ಗೆ ಟೋಪಿನೂ ಕೂಡ ಫಿಟ್ಟಿಂಗ್ ಮಾಡಿದೀವಿ. ಫೈನಲ್ ಫಿನಿಶಿಂಗ್ ಈ ತರ ಆಯ್ತು. ಓಕೆ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಯಾವ ತರ ಆಗಿದೆ. ಮತ್ತೆ ಇವರಿಗೆ ಒಂದ್ ಕಡೆ ಸಿಂಟ್ಯಾಕ್ಸ್ ಸ್ಟ್ಯಾಂಡ್ ಮಾಡಬೇಕು, ಅದಕ್ಕೋಸ್ಕರ ಕಂಬ ಫಿಟ್ ಮಾಡಿದೀವಿ. ನಿಮಗೆ ಈ ಕೆಲಸ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಫಾಲೋನು ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಥವಾ ಕಾಲ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಬಾಯ್.